ಅದಕ್ಕೆ ರೂಟ್ ಕೊಟ್ಬಿಡಿದ್ರೆ ಈಸಿ ಆಗೋದು. ಸಿಸ್ಟಮ್ ಪಾಸ್ವರ್ಡ್ ಈಗ ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಿ. ಸರ್ ಅದೇ ಮಾಮೂಲಿ ನಿಮ್ಮ ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಿ. ದಟ್ ಇಸ್ ಯೋರ್ ಟರ್ಮಿನಲ್. ಓಕೆ. ಸರ್ ಇಲ್ಲಿ ಅದು ಕೊಟ್ಟರೆ ನನ್ನ ಸಾಫ್ಟ್ವೇರ್ದಿದೆ ತಗೊಳುತ್ತೆ ಹುಡು ಅಂತ. ಅದು ಇದೆ ಹಿಂಗೆ ಇಲ್ಲ MySQL -u ಟೈಪ್ ಮಾಡಿ. ಒಂದು ನಿಮಿಷ ಸರ್. MySQL MySQL ಸ್ಪೇಸ್ -u -u ಸ್ಪೇಸ್ ರೂಟ್ ಸ್ಪೇಸ್ -p ಎಂಟ್ರ್ ಹೊಡ್ಬಿಟ್ಟು ಎಂಟ್ರ್ ಹೊಡೀರಿ. ನಿಮ್ಮ ಪಾಸ್ವರ್ಡ್ ಏನು ಕೊಟ್ಟಿದ್ರೆ ಅದನ್ನ ಟೈಪ್ ಮಾಡಿ ಎಂಟ್ರ್ ಹೊಡೀರಿ. ಕಾಣಿಸಲ್ಲ ಅದು, ನೀವು ಟೈಪ್ ಮಾಡ್ಬಿಟ್ಟು ಆರಾಮಾಗಿ ಎಂಟ್ರ್ ಹೊಡೀರಿ. ಪ್ರಸಾದ್ ಸರ್, ಅದು ಓಕೆ ಸರ್ ಹೇಳು ಸರ್. ಪ್ರಸಾದ್ ಸರ್, ಅದು ಶಿಲ್ಪ ಏನು ಗೊತ್ತಾ ನಿಮಗೆ? ಇಲ್ಲ ಸ್ಪೆಲ್ಲಿಂಗ್ ತಪ್ಪಾಗಿದೆ. ಏನು ಹೇಳು ಸರ್? ಅದೇ ಸರ್, ಇದು ಡೊಮೈನ್ ಪರ್ಚೇಸ್ ಸರ್. ನೀನು ಲಾಗಿನ್ ಆಗ್ಬೇಕು, ಲಾಗಿನ್ ಮಾಡ್ಬೇಕು ಸರ್. ಇಲ್ಲ, ಒಂದು 10 ನಿಮಿಷ ಇದೆ. MySQL ಸ್ಪೆಲ್ಲಿಂಗ್ ತಪ್ಪಾಗಿದೆ ಕಾವ್ಯ. ಓಕೆ. ಫಸ್ಟಿಂದ ಎಲ್ಲ ರಿಮೂವ್ ಮಾಡಬೇಕು. MySQL ನೀವು ಪಾಸ್ವರ್ಡ್ ತಪ್ಪಿಟ್ಟಿದ್ರ ಅನ್ಸುತ್ತೆ. ಆಕ್ಸೆಸ್ ಡಿನೈಡ್ ಬರ್ತಾ ಇದೆ. MySQL ಹೊಡೆದ್ಬಿಟ್ಟು ಎಂಟ್ರ್ ಹೊಡಿದೀನಿ ನೋಡೋಣ. ನನ್ನ ವಾಯ್ಸ್ ಕೇಳಿಸ್ತಾ ಅಲ್ವಾ? ಓಕೆ. ಆಕ್ಸೆಸ್ ಡಿನೈಡು, ಇದಕ್ಕೆ ಪಾಸ್ವರ್ಡ್ ಕೊಡಬೇಕು. ಓಕೆ ಸರ್, ಚೇಂಜ್ ಮಾಡ್ಬೋದಾ ಪಾಸ್ವರ್ಡ್ನ? ಫಸ್ಟ್ ಇದಕ್ಕೆ ಲಾಗಿನ್ ಆಗ್ಬೇಕಮ್ಮ, ಆಮೇಲೆ ಚೇಂಜ್. MySQL ಸ್ಪೇಸ್ -u. ನಾನು ಎಲ್ಲರಿಗೂ ಹೇಳಿದ್ದೆ, ನಾನು ವಿಡಿಯೋ ನೋಡಿ -p ರೂಟ್ ಪಾಸ್ವರ್ಡ್ ಕೊಡಿ ಅಂತ. ನೀವು ಬೇರೆ ಕೊಟ್ಟಿದ್ರೆ ಆ ಪಾಸ್ವರ್ಡ್ ಎಂಟ್ರ್ ಮಾಡಿ ನೋಡೋಣ ಫಸ್ಟ್. ಓಕೆ. ಇಲ್ಲ ನೀವು ಹಂಗಾರೆ ಪಾಸ್ವರ್ಡ್ ತಪ್ಪು ಕೊಡಿ. ಒಂದು ಕೆಲಸ ಮಾಡಿ, ನಾನು ಹೇಳ್ತೀನಿ, ಟೈಪ್ ಮಾಡಿ MySQL -u ಪಾಸ್ವರ್ಡೇ ಕೊಡ್ಬೇಡಿ, ಸುಮ್ಮನೆ ಎಂಟ್ರ್ ಹೊಡೆದ್ಬಿಡಿ. ಓಕೆ. MySQL ಸೇಮ್ ಕಮಾಂಡು -u ರೂಟು -p ಎಂಟ್ರ್ ಹೊಡೀರಿ, ಮತ್ತೆ ಎಂಟ್ರ್ ಹೊಡೀರಿ. ನೀವು ಪಾಸ್ವರ್ಡ್ ಕೊಟ್ಟಿದ್ರೆ ತಪ್ಪು, ಅಲ್ಲಿ ಎಂಟ್ರ್ ಆಗ್ತಾರ ತಪ್ಪಾಗ್ತಾ ಇದೆ ಆಯ್ತಾ? ಎಕ್ಸಿಟ್ ಮಾಡಿ. ನೀವು ಪಾಸ್ವರ್ಡ್ ಸಿಂಪಲ್ ಆಗಿ ಅದೇ ಯೂಸರ್ ನೇಮ್ನೇ ಪಾಸ್ವರ್ಡ್ ಕೊಟ್ಟಿದ್ರೆ ಆಗೋಗಿ, ತೊಂದರೆ ಇಲ್ಲಮ್ಮ. ಎಕ್ಸಿಟ್ ಮಾಡಿ. ಸದ್ಯಕ್ಕೆ ವಿಲ್ ಡೂ ದಟ್ ಲೇಟರ್. ಓಕೆ. ಟ್ರೈ ಮಾಡಿ ಇನ್ನೊಂದ್ಸತಿ ಅಷ್ಟೇ ಬೇಕು ಅಂದರೆ. ಓಕೆ. ಸೊ ನೀವು ಇನ್ಸ್ಟಾಲ್ ಆಗಿದೆ, ಬಟ್ ಪಾಸ್ವರ್ಡ್ ತಪ್ಪಾಗಿದೆ ಅಷ್ಟೇ. ಸೊ ಇವತ್ತೇನು ಗೊತ್ತಾ ಸಿನಾರಿಯೋ? ಸೊ ಇವತ್ತಿನ ಸಿನಾರಿಯೋಲಿ ಈಗ ಫಸ್ಟ್ ಕ್ವಶನ್ ನಾನು ಎಲ್ಲರಿಗೂ ಕೇಳೋದು, MySQL ಇನ್ಸ್ಟಾಲ್ ಆಗಿದೆ. ಕಾವ್ಯಂಗೆ ನಾನು ಆಮೇಲೆ ಹೆಲ್ಪ್ ಮಾಡ್ತೀನಿ, ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಚೇತನ್ಗಾಗಿದೆ, ಗೌತಮ್ಗಾಗಿದೆ, ನಿಖಿಲ್ ಆಗಿದೆ ಅನ್ಕೋತೀನಿ. ಸಚಿನ್ ಆಗಿದೆಯಾ? ಸರ್ ಆಗಿದೆ ಸರ್. ಸರಿ ಸರ್, ಆಗಿದ್ರೆ ಸ್ಯಾಂಪಲ್ ಡೇಟಾಬೇಸ್ ಹಾಕೊಂಡ? ಸರ್ ಸ್ಯಾಂಪಲ್ ಡೇಟಾಬೇಸ್ ಹಾಕೊಂಡೇನು? ಇಲ್ಲ ಸರ್, ಹಾಕೋತೀನಿ ಅದು. ಸರಿ ಇದೆ. ಡೇಟಾಬೇಸ್ ಹಾಕೊಂಡು SSMS ಯೂಸ್ ಮಾಡ್ತಿದ್ದೀನಿ, ಅದರಲ್ಲೇ ಮಾಡಲಾ? ಏನಪ್ಪ? SSMS ಯೂಸ್ ಮಾಡ್ತೀನಿ, ಮೈಕ್ರೋಸಾಫ್ಟ್ ಎಕ್ಸೆಲ್, ಮೈಕ್ರೋಸಾಫ್ಟ್ SQL ಸರ್ವರ್. ಅದನ್ನೇ ಯೂಸ್ ಮಾಡಿ. ಅದು ನಿಮ್ಮ ಡೇಟಾಬೇಸ್, ಈ ಡೇಟಾಬೇಸ್ ಸಿಗಲ್ಲ, ಬೇರೆದಲ್ಲಿ ಪ್ರಾಕ್ಟೀಸ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಓಕೆ. ಟೌಫಿಕ್ ಇನ್ಸ್ಟಾಲೇಷನ್ ಆಯ್ತಾ? ಓಕೆ, ತೊಂದರೆ ಇಲ್ಲ ಸರ್. ಇವತ್ತು ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಓಕೆ, ಪುಟ್ಟರಾಜು ಇದ್ದಾರೆ. ಪುಟ್ಟರಾಜುದು ಆಯಿತು, ನಾನೇ ನೋಡಿದ್ದೆ ಅದು. ಓಕೆ. ಸೊ ಕಾವ್ಯ, ನಿಮ್ದೊಂದು ಸ್ವಲ್ಪ ಇಶ್ಯೂ ಇದೆ, ವಿಲ್ ಫಿಕ್ಸ್ ಇಟ್. ನಾಳೆ ನನಗೆ ನೀವು ಫ್ರೀ ಆದಾಗ ಒಂದು ಕಾಲ್ ಮಾಡಿದ್ರೆ, ಪ್ರಾಬ್ಲಿ ಇಟ್ ಮೈಟ್ ಟೇಕ್ ಕಪಲ್ ಆಫ್ ಮಿನಿಟ್ಸ್, ಆಯಿತಾ? ಒಂದು ಅರ್ಧ ಮುಕ್ಕಾಲು ಗಂಟೆ ಅಂತೂ ಆಗುತ್ತೆ, ಬಿಕಾಸ್ ನಾನು ಮರ್ತೋಗ್ಬಿಟ್ಟಿದ್ದೆ ಸ್ಟೆಪ್ಸು ಎಲ್ಲ. ಗೂಗಲೇ ಮಾಡಬೇಕು, ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ಇನ್ಸ್ಟಾಲ್ ಮಾಡ್ಬೇಕು. ಏನಿಲ್ಲ, ಒಂದು 15-20 ನಿಮಿಷದಲ್ಲಿ ಮುಗಿದೋಗುತ್ತೆ. ಏನಂದ್ರೆ ಒಂದೊಂದ್ಸತಿ ಪಾಸ್ವರ್ಡ್ ಇದು ತಪ್ಪಾಗ್ಬಿಡುತ್ತಾ, ಅದು ಉಬುಂಟು ಸ್ವಲ್ಪ ಪಾಸ್ವರ್ಡ್ ಚೇಂಜ್ ಲೆಂತಿ ಪ್ರೋಸೆಸ್ ಇದೆ, ಹಂಗಾಗಿ. ಹೌದು. ಓಕೆ ಸರ್, ಆಯಿತು.
ತೊಂದರೆ ಇಲ್ಲ. ಆಯ್ತಾ, ಇದಾಗುತ್ತೆ ಈ ಥರದ್ದೆಲ್ಲ. ಇದರಲ್ಲೇ ನೀವು ಜಾಸ್ತಿ ಕಲಿಯೋದು ಆ್ಯಕ್ಚುಲಿ. ಹಂಗನ್ಬಿಟ್ಟು ಇದು ಬೇಕು ಬೇಕು ಅಂತ ತಪ್ಪು ಮಾಡ್ಬಿಡಿ. ಆ್ಯಂಡ್ ಶಿಲ್ಪ, ನಿಮ್ಮದು ಡೊಮೇನ್ ಪರ್ಚೇಸ್ ಆಯ್ತಾ? ಹೆಲ್ಪ್ ಬೇಕಾ? ಸರ್ ನೀವು ಸೈನ್ ಇನ್ ಆಗಿ ಅಂತ ಹೇಳಿದ್ರಲ್ಲ, ಸೈನ್ ಇನ್ ಆಗಿ ಇದು ಡೊಮೈನ್ ನೇಮ್ ಸರ್ಚ್ ಮಾಡಿ ಇಟ್ಕೊಂಡಿದ್ದೀನಿ ಸರ್, ಕಾರ್ಟಿಗೆ ಆಡ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ನಿಮಿಷ. ಇವಾಗ ಓಕೆ. ಸೊ SQL ಅಂತಾನೆ ಒಂದು ಫೋಲ್ಡ್ ಇದೆ ನೋಡಿ. ಇಲ್ಲಿ city__ ಚಂದ್ರ. ಅದೇ ಥರ ನಿಮ್ದ್ರಲ್ಲಿ ಇರಬೇಕು ನೋಡಿ. ಇಲ್ಲಾಂದ್ರೆ ಕ್ರಿಯೇಟ್ ಮಾಡೋಣ, ಇಟ್ ಡಸಂಟ್ ಟೇಕ್ ಟೈಮ್. SQL ಹೋಗಿ ಇಲ್ಲಿ ಮಾಡಿದ್ದೀರಲ್ಲ, ಇದೆಯಲ್ಲ ಕಾವ್ಯ, city__ ಕಾವ್ಯ, ಇದ್ರ ಮೇಲೆ ಕೊರಿ ಬರೀರಿ ಅಷ್ಟೇ. ಈಗ ಕೊರಿ ಸ್ಟುಡಿಯೋ ಹೋಗಿ, ಆ್ಯಪ್ ಎಕ್ಸ್ಚೇಂಜ್ ಕೊನೆಯಲ್ಲಿ ಕೊರಿ ಸ್ಟುಡಿಯೋ ಹೋಗಿ, ಇಲ್ಲಿ ಬರೆಯೋಕೆ ಶುರು ಮಾಡಿ ಅಷ್ಟೇ. ಬಟ್ ಈಗ ನೀವು 2 ಟ್ಯಾಬ್ ಓಪನ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ನೀವು ಈಗ ಫುಲ್ ಬರಿಬೇಕಾಗುತ್ತೆ. ಇದು ಇರಲಿ. ಓಕೆ, ಒಂದರಲ್ಲಿ ಇಮೇಜ್ ಸ್ಟುಡಿಯೋಗೆ ಹೋಗ್ಬಿಡಿ. ಒಂದರಲ್ಲಿ ಇಮೇಜ್ ಸ್ಟುಡಿಯೋ, ಒಂದರಲ್ಲಿ ಕೊರಿ ಸ್ಟುಡಿಯೋ. ಓಕೆನಾ? ಸೊ ಇದರಲ್ಲಿ ಇನ್ನೇನಿರಲ್ಲಪ್ಪ ಇವತ್ತು, ಕಂಪ್ಲೀಟ್ಲಿ ಬೇಸಿಕ್ಸ್ ಇರುತ್ತೆ. ಸೊ ಟ್ರೈ ಮಾಡಿ. ಇಲ್ಲ ಅಂದರೆ ನೀವು ಹ್ಯಾವ್ ಸಮಥಿಂಗ್ ಎಲ್ಸ್ ಟು ಟೇಕ್ ಕೇರ್, ಯು ಕ್ಯಾನ್ ಡ್ರಾಪ್ ಔಟ್. ನನಗಿನ್ನೇನಿಲ್ಲ ಇವತ್ತಿನೇನು ಮಾಡಲ್ಲ. ಸೊ ಇಮೇಜ್ ಸ್ಟುಡಿಯೋ, ಇಲ್ಲಿ ನೀವು ಸ್ಟಾರ್ ಬರೆಯೋಕ್ಕಾಗಲ್ಲ ಕಾವ್ಯ, ಎಲ್ಲ ಕಾಲಮ್ಸು ಬರೀಬೇಕು. ಹಂಗಾಗಿ ಒಂದನ್ನು ಬರ್ಕೊಂಡು ಕಾಪಿ ಮಾಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಂಡು. ಆಯ್ತಾ? ಪರ್ಫೆಕ್ಟ್. ಸೊ ಇಲ್ಲಿರೋ ಕಾಲಮ್ ನೇಮ್ಸ್ ಎಲ್ಲ ಲೋವರ್ ಕೇಸಲ್ಲಿ ಬರೀರಿ, ಏನು ಅಪ್ಪರ್ ಕೇಸ್ ಬರೆಯೋಕ್ಕೆ ಹೋಗ್ಬೇಡಿ, ಈಸಿ ಆಗುತ್ತೆ. ಓಕೆನಾ? ಇಲ್ಲೇನು ಬರೋಂಗಿಲ್ಲ, ಇಲ್ಲೇನಿಲ್ಲ. ಅಲ್ಲಿ ಕೊರಿ ಬರೀರಿ. ಫಸ್ಟ್ ಹೇಳಿ ಸೆಲೆಕ್ಟ್ ಫ್ರಮ್ ಬರ್ಬಿಡಿ. ಕ್ಲಿಕ್ ಮಾಡಿ ಸೆಲೆಕ್ಟ್, ಎಲ್ಲ ಲೋವರ್ ಕೇಸ್ ಇಟ್ಕೊಳ್ಳಿ. ಫ್ರಮ್ ಸ್ಪೇಸ್ ಕೊಟ್ಬಿಟ್ಟು ನಿಮ್ಮ ಟೇಬಲ್ ನೇಮ್ ಬರೀರಿ, city__ ಕಾವ್ಯ. ಎಲ್ಲ ಲೋವರ್ ಕೇಸ್ ಬರೀರಿ, ಯಾವುದು ಅಪ್ಪರ್ ಕೇಸ್ ಬರೀಲೇಬೇಡಿ, ಇದು ಕೇಸ್ ಸೆನ್ಸಿಟಿವ್ ಅಲ್ಲ. ಓಕೆನಾ? ಓಕೆ, city__ ಕಾವ್ಯ. ಈಗ ಸೆಲೆಕ್ಟ್ ಅಲ್ಲಿ ನೀವು ಎಲ್ಲ ಕಾಲಮ್ನು ಬರ್ಕೊಂಬರ್ಬೇಕು. ID, ನೇಮ್, ಇಲ್ಲ ಸ್ಪೇಸ್ ಏನು ಬೇಡ. ID, ನೇಮ್ ಎಲ್ಲ ಲೋವರ್ ಕೇಸಲ್ಲಿ, ಕಂಟ್ರಿ ಕೋಡು, ಡಿಸ್ಟ್ರಿಕ್ಟು, ಪಾಪ್ಯುಲೇಷನ್. ಕಂಟ್ರಿ ಕೋಡು, ಡಿಸ್ಟ್ರಿಕ್ಟ್, ಸೊ ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡ್ಬೇಕಾದ್ರೆ ಯುಲ್ ಡೂ ದಟ್ ಸ್ಪೇಸಸ್. ಪ್ರೋಗ್ರಾಮಿಂಗಲ್ಲಿ ಆದಷ್ಟು ಸ್ಪೇಸ್ ತೆಗೀರಿ. ಓಕೆ, ವೆರಿ ಗುಡ್. ಈಗ ಎಕ್ಸಿಕ್ಯೂಟ್ ಮಾಡಿದ್ರೆ 4079 ಪೂರ್ತಿ ಬರುತ್ತೆ. ಕ್ಲಿಕ್ ಮಾಡಿ, ವೆಯ್ಟ್ ಮಾಡಿ, ನಿಮ್ಗೆ ರಿಸಲ್ಟ್ ಇಲ್ಲೇ ಕಾಣುತ್ತೆ. ಆಯಿತಾ? ನೀವು ಈಗೇನು ಬರ್ತಾ ಇದೆ ಅಂದರೆ ಟೇಬಲಲ್ಲಿರೋ ಅಷ್ಟು ಡೇಟಾ ಬಂದ್ಬಿಡುತ್ತೆ. ಓಕೆನಾ? ಕೆಳಗಡೆ ಬನ್ನಿ, ಫುಲ್ ಕೆಳಗಡೆ ಬನ್ನಿ. ಇಲ್ಲಿದೆ ನೋಡಿ. ಕರೆಕ್ಟ್. ಈಗ ನನಗೆ 12 ಲಕ್ಷಕ್ಕಿಂತ ಜಾಸ್ತಿ ಇರೋ ಪಾಪ್ಯುಲೇಷನ್ ಮಾತ್ರ ಡಿಸ್ಪ್ಲೇ ಮಾಡಿ. ಸೊ ಈಗೇನು ಮಾಡ್ಬೇಕು ನೀವು, ನೆಕ್ಸ್ಟ್ ವೇರ್ ಬರೆದು, ವೇರ್ ಸ್ಪೇಸ್ ಪಾಪ್ಯುಲೇಷನ್ ಗ್ರೇಟರ್ ದನ್ 12 lakhs. ಈಗ ಬರೀ 12 ಲಕ್ಷಕ್ಕಿಂತ ಜಾಸ್ತಿ ಇರೋರು ಮಾತ್ರ ಬರ್ತಾರೆ. ಓಕೆನಾ? ಈಗೇನು ಮಾಡ್ತೀರಾ, ಇದನ್ನೆಲ್ಲ ನೀವು ರೆಕಾರ್ಡ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ಮಾಡ್ಬೇಕಾದ್ರೆ ಯು ವಿಲ್ ಸ್ಟಾರ್ಟ್ ಲುಕಿಂಗ್ ಇನ್ ಟು ದಿಸ್ ಆ್ಯಂಡ್ ಇದಕ್ಕೊಂದು ನೋಟ್ಸ್ ಮಾಡ್ಕೊಳ್ಳಿ. ಸೊ ದಟ್ ವಿಲ್ ನೋ. ಇದು ಬರುತ್ತಿದ್ದು, ಇಟ್ ವಿಲ್ ಟೇಕ್ ಟೈಮ್. ಯಾರೂ ಇಲ್ಲ. ಸೊ 1 ಕಡಿಮೆ ಮಾಡಿ ಸಾಕು. ಇಲ್ಲ, ನೀವು 1,20,00,000 ಕೊಡ್ತೀವಿ. ಬಂದ್ರಲ್ಲ, 17,80,000 ಇದೆ ಎಲ್ಲಿ, ಕಾಬೂಲಲ್ಲಿ. ಸೊ ಎಷ್ಟು ಬಂದಿದೆ ನಿಮ್ಮ ರಿಸಲ್ಟು? 179 ಬಂದಿದೆ. ಹೌದಾ? ಕರೆಕ್ಟ್ ತಾನೆ? ಸೊ ಈಗ ನನಗೆ 25 ಅಂತ ಒಂದು ID ಇದೆ, ಅದು ಮಾತ್ರ ತೋರಿಸಿ. ವಿತೌಟ್ ಸ್ಪೇಸ್ ವರ್ಕ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಅಂದರೆ ID = 25 ಇದೆಯಲ್ಲ, ಅದ್ರ ಮಧ್ಯೆ ಸ್ಪೇಸ್ ಇಲ್ಲದೆ ವರ್ಕ್ ಆಗುತ್ತೆ. ಈಗ ಏನು ಬರ್ಬೇಕು ನಮಗೆ? 25 ID ಇರೋರು ಬರಬೇಕು. ಇದ್ರೆ ಬರುತ್ತೆ, ಇಲ್ದಾರೆ ಬರಲ್ಲ. ಬಂತಾ? ಬಂತು. ಈಗ ನನಗೆ
25,123 ID ಟೈಪ್ ಮಾಡಿ ರನ್ ಮಾಡಿ. 25,123. ಈಗ ಈ ID ಇದ್ರೆ ಬರುತ್ತೆ, ಇಲ್ಲದೆ ಇದ್ರೆ ಬರೋದು. ಈಗೇನು ಬಂತಪ್ಪ? ಇಲ್ಲ, ಅದಕ್ಕೆ ಬಂದಿಲ್ಲ. ಈಗ ನನಗೆ 3 ID ಡಿಸ್ಪ್ಲೇ ಮಾಡಿ. 10, 20, 8. ಫಸ್ಟ್ ID ಬರಲೇಬೇಕು. ಬರ್ದ್ಬಿಡಿ. ID = 25 ಬರೀರಿ, ಹೇಳ್ಕೊಡ್ತೀನಿ. ID = 25. 25 ಬರ್ದ್ಬಿಡಿ. ಈಗ ಒಂದು ನಿಮಿಷ, ಇದು ಒಂದೇ ಒಂದು ವ್ಯಾಲ್ಯೂ, ಕರೆಕ್ಟಾ? ಈಗ ನಿಮಗೆ 3 ವ್ಯಾಲ್ಯೂ ಬೇಕು. ಸೊ ID ಹಂಗೆ ಇರುತ್ತೆ, ಇನ್ನು ಮಿಕ್ಕಿದ್ ರಿಮೂವ್ ಮಾಡಿ. ಇನ್ ಕೀವರ್ಡ್ ಬರೆದು ಸ್ಪೇಸ್ ರೌಂಡ್ ಬ್ರಾಕೆಟ್ ಅಲ್ಲಿ 3 ವ್ಯಾಲ್ಯೂ ಬರೀರಿ, ಕಾಮ ಬರೆದು 25, 10, 8. ರನ್ ಮಾಡಿ ಅಷ್ಟೇ, ಆಯ್ತಾ? ಸೊ ಈ ತರ ನೀವು ಬೇರೆ 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 ಡೇಟಾ ಮೇಲೆ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡ್ತೀರಾ. ಓಕೆನಾ? ಸೊ ಹಾಗಾಗಿ ನಾನು ವಿಡಿಯೋಸ್ ನೋಡ್ಬಿಟ್ಟು ಇಲ್ರಿ ಬಂತಾ? ಈಗ ನನಗೆ 10ರಿಂದ 40 ಬೇಕು. 10ರಿಂದ 40 ಬೇಕು. ಸೊ ID ಬಿಟ್ವೀನ್ ಫಸ್ಟ್ ನಂಬರು ಆ್ಯಂಡ್ ಸೆಕೆಂಡ್ ನಂಬರ್. ಇಲ್ಲ, ರೌಂಡ್ ಬ್ರಾಕೆಟ್ ಬರಲ್ಲ. ಫಸ್ಟ್ ನಂಬರ್ ಟೈಪ್ ಮಾಡಿ, ಆ್ಯಂಡ್ ಬರೀರಿ, ನೆಕ್ಸ್ಟ್ ನಂಬರ್ 40. ಸರಿ ತೊಂದರೆ 40, 50. ಈಗ 10 ಬರಬೇಕು, 15 ಬರಬೇಕು, ಬರುತ್ತಾ ನೋಡಿ. ಬಟ್ ಆದರೆ ಏನಾಗುತ್ತೆ, ನಿಮಗೆ ಸ್ಕ್ರೀನಲ್ಲಿ ತೋರಿಸೋದು ಬರೀ 10. ಹಾಗಾಗಿ ನೆಕ್ಸ್ಟ್ ಹೋಗ್ಬೇಕು. ಕೆಳಗಡೆ ಬನ್ನಿ, ಇಲ್ಲಿ ಕೆಳಗಡೆ ನೆಕ್ಸ್ಟ್ ಹೋಗಿ, ಪಕ್ಕದಲ್ಲಿದೆ ಯಾರು. ನೆಕ್ಸ್ಟ್ ಕೊನೆಯಲ್ಲಿ 50 ಬಂದಿರಬೇಕು. ನೆಕ್ಸ್ಟ್ ಹೋಗಿ, ಇಲ್ಲಿದೆ ನೋಡಿ 50. 10 ಇಂದ 50ವರೆಗೂ ಬಂದಿದೆ. ಸೊ ಈ ತರ ನೀವು ಲಾರ್ಜರ್ ಡೇಟಾ ಮೇಲೆ ಮಾಡ್ತಾ ಹೋಗ್ತೀರ, ಆಯ್ತಾ? ಸೊ ಇದೇ ತರ ಈಗ ನನಗೆ ಎಂಪ್ಲಾಯಿ ಟೇಬಲ್ ಅಲ್ಲಿ ಫೀಮೇಲ್ ಮಾತ್ರ ಡಿಸ್ಪ್ಲೇ ಮಾಡಿ ನೋಡ್ಕೊಳ್ಬೇಕಾ ಟೇಬಲ್. ನಿಮ್ಮ ಎಂಪ್ಲಾಯೀಸ್ ಟೇಬಲ್ ಅಲ್ಲಿ ಕರೆಕ್ಟ್ ಎಷ್ಟು ಜನ ಇದ್ದಾರೆ? 3,25,000 ಜನ ಇದ್ದಾರೆ. ಇದರಲ್ಲಿ ಬರೀ ಹೆಣ್ಮಕ್ಳು ಮಾತ್ರ ಬೇಕು ನನಗೆ. ದಟ್ ಈಸ್ ದಿ ಪೀಪಲ್ ಬಿಲಾಂಗಿಂಗ್ ಟು ಜೆಂಡರ್ ಫೀಮೇಲ್. ಸೊ ಇಲ್ಲಿ ಜೆಂಡರ್ ನೋಡ್ಕೊಳ್ಳಿ. ಒಂದು ನಿಮಿಷ ಹೋಗ್ಬಿಡಿ. ಫಸ್ಟ್ ಡೇಟಾ ನೋಡ್ಕೊಳ್ಳಿ, ಜೆಂಡರ್ ಇದೆ ಕರೆಕ್ಟಾ? ರೆಕಾರ್ಡ್ಸ್ಗೆ ಹೋಗಿ. ಇಲ್ಲಿ ವ್ಯಾಲ್ಯೂ ಇಂಪಾರ್ಟೆಂಟು. ಹೆಂಗ್ ಟೈಪ್ ಮಾಡೋದು? ಮೇಲ್ ಅಂತ ಟೈಪ್ ಮಾಡಬೇಕಾ, ಫೀಮೇಲ್ ಅಂತ ಟೈಪ್ ಮಾಡಬೇಕಾ, ಎಮ್ ಅಂತ ಟೈಪ್ ಮಾಡಬೇಕಾ? ಇಲ್ಲಿ ಲೋಡ್ ಆಗ್ತಲ್ಲ. M and F ಕರೆಕ್ಟಾ? ಈಗ ಪ್ರಾಪರ್ಟೀಸಿಗೆ ವಾಪಸ್ ಬನ್ನಿ. ಇಲ್ಲಿ ನನಗೆ ಎಂಪ್ಲಾಯಿ ನಂಬರು, ಫಸ್ಟ್ ನೇಮು, ಜೆಂಡರ್, ಈ 3 ಡಿಸ್ಪ್ಲೇ ಮಾಡಿ ಸಾಕು. ಸೊ ಕ್ವೆರಿ ಸ್ಟುಡಿಯೋಗೆ ಹೋಗಿ ಫುಲ್ ಹೊಸ್ದಾಗಿ ಬರಿಬೇಕು ನೀವು. ಫುಲ್ ಬರೀ, ಇಲ್ಲ ಹಿಂಗಾಗಲ್ಲ. ಫುಲ್ ಬರಿಬೇಕು ನೀವು. ಫುಲ್ ಪ್ರಾಕ್ಟೀಸ್ ಮಾಡಿ. ಸೆಲೆಕ್ಟ್ ಫ್ರಮ್ ವೇರ್ 3 ಬರೆದ್ಬಿಡಿ. ಫಸ್ಟ್ ಸೆಲೆಕ್ಟ್, 2 ಎಂಟ್ರು ಫ್ರಮ್ಮು, ಆಮೇಲೆ ವೇರ್. ಸೊ ನೀವು ಹೆಂಗ್ ಬೇಕಾದ್ರೂ ಬರೀ. ಫ್ರಮ್ ಬರೀತೀರಾ ಯಾವ ಟೇಬಲು? ಸಿಟಿ ಅಂಡ್ ಎಂಪ್ಲಾಯಿ ಅಂಡರ್ಸ್ಕೋರ್ ಕರೆಕ್ಟ್ ಎಂಪ್ಲಾಯಿ ಅಂಡರ್ಸ್ಕೋರ್ ನಿಮ್ಮ ಹೆಸರು. ಎಂಪ್ಲಾಯೀಸ್ ನೋಡ್ಬಿಡಿ, ನಾ ಮರ್ತಿದ್ದೀನಿ ಅದು. ಎಂಪ್ಲಾಯೀಸ್ ಅಂಡರ್ಸ್ಕೋರ್ ಕಾವ್ಯ. ಸೊ ಏನು ಕಂಡೀಷನ್ ಬರ್ಕೊಂಬಿಡಿ. ಫಸ್ಟ್ ಕಂಡೀಷನ್ ಏನು? ಜೆಂಡರ್ = M. ಆದರೆ ಒಂದು ನಿಮಿಷ, ಹಿಂಗಾಗಲ್ಲ, ಹೇಳ್ತೀನಿ. = ಬರೆದ್ಮೇಲೆ M ನಂಬರ್ ಅಲ್ಲ, ಕರೆಕ್ಟಾ? ಹಾಗಾಗಿ ಅದು ಸಿಂಗಲ್ ಕೋಟ್ಸಲ್ಲಿ ಇರಬೇಕು. ಲೆಟರ್ ಆಗಿರಲಿ, ಹೆಸರಾಗಿರಲಿ, ಕರೆಕ್ಟ್. ಈಗ ಏನೇನು ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿದೆ? ಎಂಪ್ಲಾಯಿ ನಂಬರು, ಫಸ್ಟ್ ನೇಮು, ಜೆಂಡರ್. ಗೊತ್ತಾಗಲಿಲ್ಲ ನೋಡ್ಕೊಂಡು ಟೈಪ್ ಮಾಡಿ. ಅಷ್ಟೇ. ಎಂಪ್ಲಾಯಿ ನಂಬರ್, ಜೆಂಡರ್, ಫಸ್ಟ್ ನೇಮು, ಜೆಂಡರ್, 3. ಸೊ ಈ ಥರ ಇನ್ನು ಉಳಿದಿದ್ದೆಲ್ಲ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಸೊ ನೀವು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ವಿಲ್ ಗೆಟ್ ಮೋರ್ ಹ್ಯಾಂಡ್ಸ್ ಆನ್ ವಿತ್ ದಿಸ್. ಓಕೆನಾ? ಪರ್ಫೆಕ್ಟ್.
ಎಷ್ಟು ಜನ ಈಗ ಎಂ ಬಂದರು, ಕೆಳಗಡೆ ಬನ್ನಿ ನೋಡಿ, ಕೌಂಟ್ ನೋಡ್ಕೊಂಬಿಡಿ. 1,79,79,974 ಜನ ಇದೆ. ಹಂಗೆ ಫೀಮೇಲ್ ಡಿಸ್ಪ್ಲೇ ಮಾಡ್ಬಿಡಿ ಅಷ್ಟೇ. ತಪ್ಪಾಗಿದೆ. ಈಗ ನನಗೆ ಮೇಲು ಫೀಮೇಲ್ ಎರಡೂ ಡಿಸ್ಪ್ಲೇ ಮಾಡಬೇಕು. ಏನು ಮಾಡ್ತೀರಾ? ಇದು ಬಂದ್ಬಿಡ್ಲಿ, ನನಗೆ ಮೇಲು ಫೀಮೇಲ್ ಇಬ್ಬರು ಡಿಸ್ಪ್ಲೇ ಆಗುತ್ತೆ. ಇದು ತುಂಬ ಬೇಸಿಕ್ಸ್ ಆಯಿತು. ಇದ್ರ ಜೊತೆಗೆ ನೀವು ವಿಡಿಯೋಸ್ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಸೊ ಬಂದ್ರಾ? ಬನ್ನಿ. ಈಗ ನನಗೆ ಮೇಲು ಫೀಮೇಲ್ ಇಬ್ಬರು ಡಿಸ್ಪ್ಲೇ ಆಗಬೇಕು ಅಂದರೆ ಏನು ಮಾಡ್ತೀರಿ? ಮೇಲು ಬೇಕು, ಫೀಮೇಲ್ ಬೇಕು? ಟ್ರೈ ಮಾಡಿ, ತೊಂದರೆ ಇಲ್ಲ. ನೀವೇನೋ ಒಂದು ಟ್ರೈ ಮಾಡಿ, ಬರುತ್ತಾ ಬರಲ್ಲ ಆಮೇಲೆ ನೋಡೋಣ. ಸರ್ ಆ್ಯಂಡ್ ಫಂಕ್ಷನ್ ಯೂಸ್ ಮಾಡಿ ಮೇಲ್ ಆ್ಯಂಡ್ ಫಿಮೇಲ್ ಎರಡು ಕೊಡ್ಬೋದಾ? ಏನಾದ್ರು ಕೊಡಮ್ಮ, ಏನೋ ಒಂದು ಕೊಡಿ, ಏನೋ ಒಂದು ಬರುತ್ತೆ ನೋಡೋಣ. ಗೊತ್ತಿಲ್ಲ. ಇದು ಎರರ್. ಇದನ್ನ ನಾವು ಸಿಂಟ್ಯಾಕ್ಸ್ ಎರರ್ ಅಂತ ಕರಿತೀವಿ. ಏನಿದು? ಸಿಂಟ್ಯಾಕ್ಸ್ ಎರರ್. ನೀವು ಕೊಟ್ಟಿದ್ದು ಕಂಪ್ಯೂಟರ್ ಅರ್ಥ ಆಗಿಲ್ಲ ಅದಕ್ಕೆ. ಈಗ ಹ್ಮ್ ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳೋಣ. ನಿಮಗೆ ID 3 ID ಹೇಳಿದೆ, 25, 10, 8. ಅದನ್ನ ಹೆಂಗ್ ಡಿಸ್ಪ್ಲೇ ಮಾಡಿದ್ರಿ? ಇನ್ ಕೊಟ್ಟು ಇನ್ ಫಂಕ್ಷನ್ ಯೂಸ್ ಮಾಡಿದ್ವಿ. ನೋಡಿ ಅದನ್ನ ಓಕೆ. ತೆಗ್ದ್ಬಿಡ್ಬೇಕು, ಇವನ್ನೆಲ್ಲ ತೆಗ್ದ್ಬಿಡು, ಎಲ್ಲ ತೆಗ್ದ್ಬಿಡಿ. ಇನ್ನಾದ್ಮೇಲೆ ಏನ್ ಮಾಡಿದ್ರಿ? ಇನ್ನಾದ್ಮೇಲೆ ಬ್ರಾಕೆಟ್ ಹಾಕಿ ಏನೇನ್ ವ್ಯಾಲ್ಯೂ ಬೇಕು ಬರೆದ್ರಿ. ಈಗಲೂ ಬರೀ ಫಿಮೇಲ್ ಮೇಲ್. ಆದ್ರೆ ಈಗ ತಾನೇ ಹೇಳಿದೆ ಇದು ವ್ಯಾಲ್ಯೂ ಅಲ್ಲ. ಇದು ಹೆಂಗ್ ಬರಬೇಕು? ಓಕೆ ಓಕೆ. ಈಗ ಏನಾಗುತ್ತೆ? 3,25,000 ಜನನು ಬರ್ತಾರೆ. ಮೇಲು ಫೀಮೇಲ್ ಎಲ್ಲರೂ ಆಗ್ತದೆ, ಎಲ್ಲರೂ ಬಂದ್ಬಿಡ್ತಾರಲ್ವ. ಇದು ಬೇರೆ ಬೇಡ ಇದಕ್ಕೆ, ಕರೆಕ್ಟ್ ತಾನೆ? ಹೌದು. ಕೆಳಗಡೆ ಬನ್ನಿ ನೋಡಿ, ನಿಮ್ ಟೇಬಲ್ ಅಲ್ಲಿ ಇರೋರು ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಹೌದು. ಇದಕ್ಕೆ ಆಬ್ವಿಯಸ್ಲಿ ದೇ ಶುಡ್ ಬಿಲಾಂಗ್ ಟು ಜೆಂಡರ್ ಮೇಲ್ ಆರ್ ಫಿಮೇಲ್. ಈಗ ಸಿನಾರಿಯೋ ಏನಕ್ಕೆ ಅಂದ್ರೆ ಕೆಲವೊಂದ್ಸತಿ ಬ್ಲಾಂಕ್ ಇರುತ್ತೆ, ಹಾ ಜೆಂಡರ್ ಅಪ್ಡೇಟ್ ಮಾಡಿರಲ್ಲ. ಸೊ ಇದು ಓಕೆ, ಬಟ್ ಆದ್ರೆ ಈ ಡೇಟಾಬೇಸ್ ಅಲ್ಲಿ ಏನಾಗೋಯ್ತು ಅಂದ್ರೆ ಎಲ್ಲಾರ್ಗು ಜೆಂಡರ್ M ಅಥವಾ F ಇದ್ದೇ ಇದೆ. ನೀವು ವೇರ್ ಬರೆದ್ರು ಅದೇ ರಿಸಲ್ಟೇ, ಬರೀದೇ ಇದ್ರು ಅದೇ ರಿಸಲ್ಟ್. ಹೌದು. ಸೊ ಈ ತರ ಇನ್ನು ಉಳಿದಿದ್ದು ಎಲ್ಲಾನು ವಿಡಿಯೋ ನೋಡಿ ಚಿಕ್ಕ ಪ್ರಾಕ್ಟೀಸ್ ಮಾಡಿ. ಸೊ ವೆನ್ ವಿ ಕನೆಕ್ಟ್, ಸೊ ನೆಕ್ಸ್ಟ್ ಕನೆಕ್ಟ್ ಆದಾಗ ಒಂದು 5-10 ನಿಮಿಷ ಇದೇ ರೀತಿ ಈ SFMC ಒಳಗೆ ಎಲ್ಲೆಲ್ಲಿ ಬೇಕಾಗುತ್ತೆ ಅಂತ ವಿಲ್ ಡಿಸ್ಕಸ್. ಓಕೆನಾ? ಓಕೆ ಸರ್. ವಿಡಿಯೋ ನೋಡ್ತಾ ಪ್ರಾಕ್ಟೀಸ್ ಮಾಡಿ, ಯಾಕಂದ್ರೆ ನಿಮ್ಮ ಹತ್ರ ಸದ್ಯಕ್ಕೆ SQL ಇಲ್ಲದೆ ಇರೋದ್ರಿಂದ ವಿಲ್ ಡೂ ದಟ್. ಓಕೆ, ಇನ್ಯಾರಾದರೂ ಟ್ರೈ ಮಾಡ್ತೀರಪ್ಪ? ಟ್ರೈ ಮಾಡೋದಾದ್ರೆ ಟ್ರೈ ಮಾಡಿ, ದಟ್ ವುಡ್ ಬಿ ಗುಡ್. ಇಲ್ಲ ಸರ್ ನಾವು ಟ್ರೈ ಮಾಡ್ಕೋತೀವಿ ಅಂದರೆ ಇವತ್ತು ಫ್ರೈಡೇ ಎಂಜಾಯ್ ಮಾಡಿ. ನನಗೂ ಹುಷಾರಿಲ್ಲ, ಆ್ಯಕ್ಚುಲಿ ತುಂಬ ತಲೆನೋವ್ತಾ ಇದೆ. ಅದೊಂದು ಆಯುರ್ವೇದಿಕ್ ಟ್ರೀಟ್ಮೆಂಟಲ್ಲಿದೆ. ಓಕೆನಾ? ಥ್ಯಾಂಕ್ ಯು. ಈಗ ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತಾ ಇದ್ದೀನಿ.